ಎಲ್ರಿಗೂ ಡೇ 19 ಕರ್ನಾಟಕ ಟು ಆಸ್ಟ್ರೇಲಿಯಾ ಸೋಲೋ ಸೈಕ್ಲಿಂಗ್ ಜರ್ನಿಗೆ ಸ್ವಾಗತ ಅಂಡ್ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಜರ್ನಿ ಲೋನಾವಾಲದಿಂದ ಮುಂಬೈ ಕಡೆಗೆ. ಅಂಡ್ ಯಾಕೆ ಇವಾಗ ನಡ್ಕೊ ಹೋಗ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೊಂದು ಅದ್ಭುತವಾದಂತ ವ್ಯೂ ತೋರಿಸ್ತೀನಿ. ಓಹ್, ಕಾಣಿಸ್ತಿದ್ಯಾ ನಜ್ಜಿ? ಸಕ್ಕದಾಗಿದೆ ಗುರು. ಶಿವನೇ, ನೋಡ್ಬೋದು ಅಲ್ಲೊಂದು ವಾಟರ್ ಫಾಲ್ ಕಾಣಿಸ್ತಿದ್ಯಾ? ಅದೇ ಲೋನಾವಾಲದ ವಾಟರ್ ಫಾಲ್. ಅಂಡ್ ನೋಡಿ ಎಲ್ಲೆಲ್ಲೂ ಬರೀ ವಾಟರ್ ಫಾಲ್ಸ್ಗಳೇ. ಅಂಡ್ ಇಲ್ಲೊಂದು ಇದೆ ನೋಡಿ ಚಿಕ್ಕದು. ಅಂಡ್ ನೀವು ಅಲ್ಲಿ ಬೆಟ್ಟ ಗುಡ್ಡಗಳ ಮಧ್ಯೆ ಅಂತ ಹೋದ್ರೆ ಬಾ ಕ್ರೇಜಿ ಇದೆ ಗುರು. ಅಂಡ್ ಇಲ್ಲಿ ಇನ್ನೊಂದು ಮಿಸ್ಟೀರಿಯಸ್ ಥಿಂಗ್ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ, ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ಗಳ ಕನ್ಸ್ಟ್ರಕ್ಷನ್ ಅರ್ಧಕ್ಕೆ ನಿಂತಿದೆ. ಕೆಲವೊಂದೆಲ್ಲ ಬಿಲ್ಡಿಂಗ್ಗಳು ಏನೋ ಹಂಗೆ ಹಾಳಾಗಿ ಹೋಗಿದೆ ಕಾಡ್ ಮಧ್ಯದಲ್ಲಿ. ಏನು ಎತ್ತ ಅಂತ ನಾನು ಯಾರನ್ನೂ ವಿಚಾರಿಸಕ್ ಹೋಗಿಲ್ಲ, ಬಟ್ ಈ ಒಂದು ಪಾಯಿಂಟ್ ನ ನೋಟಿಸ್ ಮಾಡಿದೆ. ಇದ್ರಗಳ ಮಧ್ಯೆ ಇಂಥ ಅದ್ಭುತವಾದ ಪ್ರಕೃತಿ ಬೆಳಗ್ಗೆನೆ ಸಿಕ್ಕಿರೋದು ನಾನೇ ಅದೃಷ್ಟ ಅಂತ. ಯೋನಯ್ಯ, ಬೇಕಾದ್ರೆ ಒಂದು ತಿಂಗಳೆಲ್ಲ ಏನಾನ ಇಲ್ಲೇ ಮನೆ ಇದ್ಬಿಟ್ಟಿದ್ರೆ ಮೋಸ್ಟ್ಲಿ ಕಾಡಿನ ರಾಜ ಹೋಗ್ತಿದ್ದೆ. ಅಷ್ಟು ಸಕ್ಕದಾಗಿದೆ ಜಾಗ. ನಾವು ಮಹಾರಾಷ್ಟ್ರನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಜಸ್ಟ್ ಒಂದು 10 ದಿನ 20 ದಿನದಲ್ಲಿ ಆಗಲ್ಲ. ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ ಒಂದು 2 to 3 months ಬೇಕು, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ನೇಚರು. ಅಂಡ್ ಇದ್ರ ಮಧ್ಯೆ ಇವತ್ತಿನ ನನ್ನ ಜರ್ನಿ ಲೋನಾವಾಲದಿಂದ ಮುಂಬೈ ಕಡೆಗೆ. ಅಂಡ್ ಇದನ್ನ ಬಿಟ್ಟು ಹೋಗ್ತಾ ಇದೀನಲ್ಲ ಅಂತ ಒಂದ್ ಕಡೆ ಬೇಜಾರು ಇದೆ, ಬಟ್ ಲೈಫ್ ಅಂದ್ಮೇಲೆ ಮೂವ್ ಆನ್ ಆಗ್ತಾ ಇರಬೇಕು. ಏನು ಅಂತಂದ್ರೆ ಈ ತರ ಜಾಗಗಳನ್ನ ಮೆಮೊರೀಸ್ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಯಾವಾಗನ ಟೈಮ್ ಸಿಕ್ಕಿದಾಗ ಬಂದು ಇಲ್ಲೇ ಇದ್ದು ಅಂಡ್ ಮತ್ತೆ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಟೈಮ್ ವೇಸ್ಟ್ ಮಾಡದೆ ಈ ಒಂದು ಜರ್ನಿನ ಕಂಟಿನ್ಯೂ ಮಾಡೋಣ. ಗೈಸ್, ಟೈಮ್ ಸುಮಾರು 10:30 ಆಗೋಗಿದೆ. ಇವಾಗ ಇಲ್ಲಿಂದ ನಾಷ್ಟ ತಿನ್ಕೊಂಡು ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ನಾಷ್ಟ ತಿನ್ನ. क्या है नाश्ता? मिसल पाव। हाँ, इडली कुछ है क्या? इडली नहीं है। हाँ? मिसल पाव है। हाँ और उपमा है। हाँ, ऑमलेट पाव भुर्जी पाव। ऑमलेट? हाँ, ऑमलेट नहीं चाहिए, वेज को कुछ देने का। मिसल स्पाइसी चलेगा? स्पाइसी नहीं, थोड़ा ज्यादा स्पाइसी नहीं है, थोड़ा डाल दो। मिसल पाव मालूम है ना? हाँ, मिसल पाव मतलब ब्रेड का है ना, ब्रेड दो। दो पाव बन। हाँ, और वो स्प्राउट स्प्राउट का तरी। हाँ, और वो नमकीन नहीं ये तो मैगी दे दीजिए। मैगी भी नहीं है। चाव हाँ, हमारा महाराष्ट्र का फेमस है, फेमस वड़ा पाव है ना? बड़ा पाव भी है। हाँ ठीक है, दे दीजिए। ಸ್ನೇಹಿತರೆ, ಇವಾಗ ನಾವು ಮಹಾರಾಷ್ಟ್ರದಲ್ಲಿ ಫೇಮಸ್ ಆಗಿರೋಂಥ ವಡಾಪಾವ್ ತಂದಿದ್ವಿ. ಈಗ ಮಿಸಲ್ ಪಾವ್ ತಿನ್ನೋಣ. ಟೇಸ್ಟ್ ಹೆಂಗಿರುತ್ತೆ ಏನೋ, ಎಂಜಾಯ್ ಮಾಡೋಣ. ಹಾ, ಎಂಜಾಯ್ ಮಾಡೋದಷ್ಟೇ. ಕನ್ನಡ ಬರುತ್ತಾ? ಹಾ, ಕನ್ನಡ ಬರುತ್ತಾ? ನೈ ಆತ ಹಿಂದಿ. ಸಕಾಲಾಗೈತೆ, बहुत अच्छा है. बेंगलुरु कर्नाटक बेंगलुरु. और मतलब माँ बोल दिया ना एंजॉय मारो, वो कर्नाटक लैंग्वेज है ना, इसलिए पूछा. कन्नड़ मालूम? ಸ್ವಲ್ಪ ಸಕ್ಕತ್ತಾಗೈತೆ, ಬನ್ನಿ ಎಂಜಾಯ್ ಮಾಡೋಣ. ಈಗಷ್ಟೇ ಟಿಫನ್ ತಿನ್ಕೊಂಡು ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮುಂಬೈ ಕಡೆಗೆ. ಫುಲ್ ಘಾಟ್ ಸೆಕ್ಷನ್, ಈಗ ಫುಲ್ಲು ಡೌನ್ ಇದೆ, ಸಕ್ಕತ್ತಾಗಿರುತ್ತೆ. ಓ, ಅಲ್ಲಿ ನೋಡ್ರಿ ಮುಂದೆ ವ್ಯೂ ಪಾಯಿಂಟು. ನಜ್ಜಿ ಲೋನಾವಾಲದಲ್ಲಿ ನೀವೆಲ್ಲಿಂದ ಎಲ್ಲಿ ನೋಡಿದ್ರು ಬರೀ ಗ್ರೀನರಿ, ಬರೀ ವ್ಯೂ ಪಾಯಿಂಟ್ಸು, ಎಲ್ಲಿ ನೋಡಿದ್ರು ವಾಟರ್ ಫಾಲ್ಸ್ಗಳು. ವಾ, ಮಸ್ತಾಗಿ ಕೊಡುತ್ತೆ ತಿರುಗಲು. ಕಾಣಿಸ್ತಿದ್ಯಾ? ನನಗಂತೂ ಸಖತ್ ಇಷ್ಟ ಆಯ್ತು ಲೋನಾವಾಲ. ನನ್ನ ಹೆಸರು ಸಹ ಕೇಳಿರ್ಲಿಲ್ಲ ಈ ಜಾಗದ್ದು. ನೀವು ಮಹಾರಾಷ್ಟ್ರಕ್ಕೆ ಬಂದರೆ ಈ ಒಂದು ಪ್ಲೇಸ್ನ ಕೂಡ
ಮಿಸ್ ಮಾಡದೆ ವಿಸಿಟ್ ಮಾಡಿ, ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ. ಸ್ನೇಹಿತರೆ, ಮತ್ತೊಂದು ವ್ಯೂ ಪಾಯಿಂಟ್ ನಿಮ್ಗೆ ತೋರಿಸ್ತೀನಿ ಈಗ. ಇರಿ ಒಂದು ನಿಮಿಷ ತೋರಿಸ್ತೀನಿ. ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟೆಲ್ಲ ಸಖತ್ತಾಗಿರುತ್ತೆ ಅಂತ. ನಾನು ರೀಲ್ಸ್ ಅಲ್ಲಿ ನೋಡ್ತಾ ಇದ್ದಿದ್ದು ರತನ್ಗಢ ಫೋರ್ಟು, ಮತ್ತೊಂದು ಬರೀ ಫೋರ್ಟ್ಸು, ಟ್ರೆಕ್ಕಿಂಗ್ಗಳು, ಏನು ಅಮ್ಮಮ್ಮ ಅಂದ್ರೆ ಮ್ಯಾಕ್ಸ್ ಒಂದು 10 ಟ್ರೆಕ್ಕಿಂಗ್ ಪಾಯಿಂಟ್ಸ್ಗಳು ಆ ಥರ ನೋಡಿದೆ. ಬಟ್ ಇಲ್ಲಿ ಬಂದರೆ ನಿಮ್ಗೆ ಎಲ್ಲಿಂದ ಎಲ್ಲಿಗೂ ಬರೀ ವಾಟರ್ ಫಾಲ್ಸು ಆ್ಯಂಡ್ ಎಲ್ಲಿ ನೋಡ್ರು ಒಟ್ಟಿನಲ್ಲಿ ಗ್ರೀನರಿ ಅಂತೂ ಮಿಸ್ ಇರಲ್ಲ. ಒಳ್ಳೆ ವೈಬ್ ಅಂತೂ ಸಿಗುತ್ತೆ, ಸಖತ್ತಾಗಿರುತ್ತೆ. ಆ್ಯಂಡ್ ಬನ್ನಿ ಇವಾಗ ತೋರಿಸ್ತೀನಿ. ಕಾಣಿಸ್ತಿದ್ಯಾ ಅಲ್ಲಿ? ನೋಡ್ಬೋದು ಸುತ್ತಮುತ್ತ ಫುಲ್ಲು ಕಾಡೇ ಇದೆ. ಹಾಗಾಗಿ ನೈಟ್ ಜರ್ನಿನ ಅವಾಯ್ಡ್ ಮಾಡಿದ್ದು. ಅದು ಅಲ್ಲದೆ ಒಬ್ಬನೇ ಇದ್ನಲ್ವಾ, ಹಾಗಾಗಿ ರಿಸ್ಕ್ ತಗೋಬಾರ್ದು ಅಂತ. ಬಟ್ ಮಾರ್ನಿಂಗಲ್ಲಿ ಹೋಗ್ತಾ ಇರೋದಕ್ಕೆ ಒಂಥರ ಥ್ರಿಲ್ಲು, ಸಕ್ಕದಾಗೈತೆ. ಅಯ್ಯೋ ಶಿವನೇ, ನಮ್ಮ ಅಪ್ಪ ಅಮ್ಮ ಸ್ಟಾರ್ಟಿಂಗ್ ನಾನು ಈ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಅಂತಂದಾಗ ಏನಕ್ಕೆ ಬೇಕು ಅದು ಇದು ಅಂತೆಲ್ಲ ಬೈತಾ ಇದ್ರು. ಬಟ್ ಈಗ ನಾನು ಈ ರೀತಿಯಾಗಿ ಖುಷಿಯಾಗಿರೋದು ನೋಡಿ ಅವರು ತುಂಬಾ ಖುಷಿ ಆಗ್ತಾ ಇದ್ದಾರೆ. ಮಾಡು ಮಗನೇ ಅಂತ ಸಪೋರ್ಟ್ ಮಾಡ್ತಾರೆ. ಅದ್ರಲ್ಲಿ ಪಾಪ ನಾನು ನಮ್ಮ ಅಪ್ಪನ ಬಗ್ಗೆ ಎಲ್ಲೂ ಹೇಳಿಲ್ಲ. ಹೇಳ್ಬೇಕು ಅಂತಂದ್ರೆ ನಮ್ಮಪ್ಪ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು. ಅಷ್ಟು ಕ್ಲೋಸ್ ಆಗಿರ್ತಾರೆ. ಯಾವುದೇ ರೀತಿ ನನಗೆ ಇದುವರೆಗೂ ರಿಸ್ಟ್ರಿಕ್ಷನ್ಗಳು ಮಾಡೋದು, ಹಿಂಗೆ ಬದುಕಬೇಕು, ಹಿಂಗೆ ಇರು ನೀನು, ಇದನ್ನೇ ಮಾಡು ಅಂತ ಅವ್ರು ನನಗೆ ಹೇಳಿದ್ದು ನನಗೆ ಗೊತ್ತಿರೋ ಒಂದು 10ನೇ ಕ್ಲಾಸ್ವರೆಗೂ ಅಷ್ಟೇ. ಏನಕ್ಕೆ ಅಂತಂದರೆ ಅವಾಗೇನು ಬುದ್ಧಿ ಇರಲ್ಲ, ಏನೋ ಪಾಪ ನಾವು ಕಷ್ಟಪಟ್ಟಂಗೆ ಅವ್ರು ಕಷ್ಟಪಡಬಾರ್ದು ಅಂತ. ಒನ್ಸ್ ನನ್ನ ಮೈಂಡ್ ಸೆಟ್ ಅವ್ರಿಗೆ ಅರ್ಥ ಆದಮೇಲೆ, ಹೌದಾ ಹಿಂಗೆ ಮಾಡಿದ್ಯಾ, ಸರಿ ಕಡೆ ಮಾಡು, ನೀನೇನೇ ಮಾಡಿದ್ರು ಅದ್ರಲ್ಲಿ ಒಂದು ಏನೋ ಅವ್ರಿಗೊಂದು ನಂಬಿಕೆ ಒಟ್ಟಿನಲ್ಲಿ ನನ್ನ ಮೇಲೆ, ಏನೋ ಇವನೇನೇ ಮಾಡಿದ್ರು ಒಳ್ಳೇದು ಮಾಡ್ತಾನೆ, ಲೈಫ್ನ ಹಾಳು ಮಾಡ್ಕೊಳ್ಳಲ್ಲ ಅಂತ. ಅದೊಂದರಿಂದನೇ ನಾನು ಇಷ್ಟನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆ್ಯಂಡ್ ಇಷ್ಟು ಫ್ರೀಡಮ್ ಆಗಿ ಇರೋಕ್ಕೆ ಸಾಧ್ಯ. ವಿತೌಟ್ ಅವರ ಸಪೋರ್ಟು ನಾನಂತೂ ಏನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಅಪ್ಪನಿಂದ, ನಮ್ಮ ಅಮ್ಮನಿಂದ. ಮತ್ತು ಇನ್ನೊಂದು ನಮ್ಮ ಮಾಮ, ನಮ್ಮ ಗುಂಡ್ ಮಾಮ ಅಂತ ಅವರೇ. ನಾನು ಗೊತ್ತಿರೋಂಗೆ ಚಿಕ್ಕ ಹುಡುಗನಿಂದನೂ ನನಗೇನೇ ತೊಂದರೆಗಳಿರಲಿ, ಏನೇ ಇರಲಿ ಪಾಪ ತುಂಬ ಸಪೋರ್ಟ್ ಮಾಡ್ತದೆ ನಮ್ಮ ಮಾಮ. ಹಾಗೆ ನಮ್ಮ ಅತ್ತೆನೂ ಕೂಡ, ನಮ್ಮ ಅಜ್ಜಿ ತಾತನೂ ಎಲ್ರಿಗಿನ್ನ ಜಾಸ್ತಿ ನಮ್ಮ ಗುಂಡ್ ಮಾಮ, ನಮ್ಮ ಅಪ್ಪ ಅಮ್ಮ ತುಂಬ ಜಾಸ್ತಿ ನನಗೆ ನಂಬ್ತಾರೆ, ಹೆಲ್ಪ್ ಮಾಡ್ತಾರೆ. ನಾನೇನೇ ಮಾಡಿದ್ರು ಸರಿ ಕಣಪ್ಪ, ಹುಷಾರಾಗಿ ಮಾಡು ಅಂತ ಸಪೋರ್ಟು ತುಂಬಾ ಮಾಡ್ತಾರೆ. ನೋಡ್ತಿದ್ದೀರಾ, ಫುಲ್ಲು ಹೆವಿ ಡೌನ್ ಇದೆ. ಇಂಥ ಟೈಮಲ್ಲಿ ಸ್ಪೀಡಾಗಿ ಹೋಗಬಾರ್ದು, ಯಾಕೆಂದರೆ ಬ್ರೇಕ್ ಫೇಲ್ಯೂರ್ ಆಗೋ ಜಾಸ್ತಿ ಏನೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಬ್ರೇಕ್ನ ಹಿಡ್ಕೊಂಡಂಗೆ ಹೋಗ್ತಾ ಇದ್ದೀನಿ. ಬಟ್ ಸಖತ್ತಾಗೈತೆ ಗುರು, ಹೇಳ್ಬೇಕಂತಂದ್ರೆ. ನೀವೆಲ್ಲ ಬನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಅಷ್ಟು ಸಕ್ಕತ್ತಾಗಿದೆ. ನನಗೇನ ದೇವರೇ ಮತ್ತೆ ಚಾನ್ಸ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ಬೇರೆ ರೀತಿಯ ಏನೋ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಬಂದು ಈ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡಿ, ಇಲ್ಲೇ ಒಂದು ಅಟ್ಲೀಸ್ಟ್ ಒಂದು ವಾರ ಆದರೂ ಇಲ್ಲೇ ಇದ್ದು ಎಲ್ಲ ಜಾಗಗಳನ್ನ ನೀಟಾಗಿ ನೋಡಬೇಕು. ಅಷ್ಟು ಸಕ್ಕತ್ತಾಗೈತೆ ಇದು ಜಾಗ. ಮತ್ತೆ ಹೇಳ್ತಾ ಇದ್ದೀನಿ, ಲೋನಾವಾಲನ ತಪ್ಪದೇ ವಿಸಿಟ್ ಮಾಡಿ. ಇಷ್ಟು ದಿನ ನಿಮ್ಗೆ ತೋರಿಸಿರುವಂಥ ಜಾಗಗಳಲ್ಲಿ ದ ಬೆಸ್ಟ್ ಜಾಗ ಅಂತಲೇ ಹೇಳ್ತೀನಿ. ಅಜ್ಜಿ ಕೋತಿ ಬೇರೆ ಐತಲ್ಲಪ್ಪ, ಅಲ್ಲಿ ನೋಡ್ರಿ ಗಾಯ್ಸ್, ಯಾವುದು ವಿಚಿತ್ರವಾಗಿರುವಂಥ ಕೋತಿ. ಇದನ್ನೆಲ್ಲ ಯೂಟ್ಯೂಬ್ ವೀಡಿಯೋಗಳಲ್ಲಿ ನೋಡ್ತಿದ್ದೆ, ಸೊ ಡೈರೆಕ್ಟಾಗಿ ನೋಡಿದೆ. ಅಪ್ಪ ನೋಡಿದ್ರಲ್ಲ ಈಗಷ್ಟೇ ಎಂಥ ಒಳ್ಳೆ ಡೌನ್ ಇಳ್ಕೊಬಂದ್ವಿ ಅಂತ. ನನಗಂತೂ ಜೀವ ಬಾಯಿಗೆ ಬರ್ತಿತ್ತು. ಖುಷಿ ಒಂದು ಕಡೆ ಇದ್ದರೆ. ಯಾಕೆ ಅಂತಂದರೆ ಸೈಕಲ್ದು ಬ್ರೇಕ್ಸ್ ಏನಿದೆ ಜಸ್ಟ್ ಹೇಳಿರ್ತಾರೆ ಡಿಸ್ಕ್ ಅಂತ, ಬಟ್
ಡಿಸ್ಕ್ ಅಲ್ಲ ಇವು, ಯಾವಾಗ ಬೇಕಾದ್ರೆ ಯಾವ ಕ್ಷಣ ಬೇಕಾದ್ರೂ ಟಪ್ಪನ ಕಟ್ ಆಗ್ಬೋದು, ಡೌನಲ್ಲಿ ಹೋಗ್ತಾ ಇದ್ದಾವೆ. ಸೊ ನಮ್ಮ ಸೇಫ್ಟಿಲಿ ಏನೇ ಒಂದು ನೀವು ಮಾಡ್ಬೇಕಂದ್ರೂ ಆದಷ್ಟು ಸೇಫ್ಟಿ ಆಗಿರ್ಬೇಕು. ಏನಕ್ಕೆ ಅಂತಂದ್ರೆ ನಮ್ಮನ್ನ ನಂಬ್ಕೊಂಡು ಏನೋ ನಮ್ಮ ಫ್ಯಾಮಿಲೀಸ್ಗಳಿರ್ತವೆ. ಸೊ ಹಾಗಾಗಿ ಇನ್ನೂ ಡೌನ್ ಇಳಿಯೋದೈತೆ, ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಇದೆ, ಅದಕ್ಕೆ ಅಲ್ಲಿಗೆ ಎಂಡ್ ಮಾಡಿದೆ. ಬಟ್ ಇವತ್ತಿನ ಜರ್ನಿ ತುಂಬಾ ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ನನಗೊಂದು ಸಖತ್ ಇಷ್ಟ ಆಯಿತು. ನೀವು ಬರೀ ಎಲ್ಲಿಂದ ಎಲ್ಲಿ ಕಣ್ಣಾಡ್ಸೋದ್ರು ಬರೀ ಏನಂತಂದ್ರೆ ಗ್ರೀನರಿ, ವಾಟರ್ ಫಾಲ್ಸ್ಗಳೇ ಇಲ್ಲಿ. ಈ ನಾನು ಕರೆಕ್ಟಾಗಿ ಬಿಟ್ಟಿರೋ ವೆದರ್ಗೂ ಇದಕ್ಕೂ ಸಕ್ಕತ್ತಾಗೈತೆ. ಏನಂತಂದ್ರೆ ಬೇಜಾರು, ಮಳೆ ಯಾವಾಗ ಬರುತ್ತೋ ಹೇಳೋಕ್ಕಾಗಲ್ಲ, ಅದೊಂದೇ ಬೇಜಾರು. ಬಿಟ್ಟರೆ ಚಿಂದಿಯಾಗೈತೆ ಜಾಗ. ಸ್ನೇಹಿತರೆ, ಹೀಗೊಬ್ರು ತೆಲುಗವ್ರು ಸಿಕ್ಕಿದ್ರು. ತೆಲುಗುದವರು, ಹೈದ್ರಾಬಾದ್ ಅಂತ ನೇಟಿವ್. ಅವ್ರು ಇಲ್ಲೇ ಕೆಲಸ ಮಾಡ್ಕೊಂಡು ಸೆಟ್ಲ್ ಆಗಿರೋದು. ಹೋಗ್ತಾ ಇದ್ದೆ ರೋಡಲ್ಲಿ, ಬನ್ನಿ ಟೀಗೆ ಕುಡಿಯೋಣ ಅಂದರು. ಬೇಡ ಬೇಡ ಅಂತಂದ್ರು. ಪರವಾಗಿಲ್ಲ, ನನ್ನ ಖುಷಿಗೆ ಬನ್ನಿ ಅಂತಂದ್ರು. ಅದಕ್ಕೆ ಹೋಗ್ತಾ ಇದ್ದೇನೆ. ಟೀ ಎಲ್ಲ ಕುಡಿಯೋಲ್ಲ, ಏನಾನ ಕೋಲ್ಡ್ ಇರೋದು ಏನಾನ ಕುಡ್ಕೊಂಡು ಸ್ವಲ್ಪ ಅವ್ರ ಹತ್ರ ಮಾತಾಡ್ಕೊಂಡು ಹೋಗ್ತೀನಿ. ಒಳ್ಳೆ ಕೆಲಸ ಮಾಡಿದ್ರು, ಯಾವುದೋ ಎಳ್ನೀರು ಅಂಗಡಿ ಹತ್ರನ ಹಾಕವ್ರೆ. भैया आपका नाम? शूट होता है। हाँ, शूट हो रहा है। शूट कर चालू करके चल रहा है। मुकेश। मुकेश। और आपका नाम है? मेरा नाम करना। ओह, करना करना करना। हाँ। इसमें इसमें तो अभी कितने दिन से निकला? 19 डेज हो गए अभी। 90 दिन। कुछ प्रॉब्लम नहीं ना, रुकेगा ना, चलेगा। करो नहीं। आई थिंक मतलब घर पे भी चुप मस्ती, बट साइकिल से नहीं मस्ती। मैं बाइक से ही आता हूँ। बाइक से? मतलब बाइक है घर में। किधर किधर चलता है आप? गया बहुत जगह पे गया। हाँ, अगर मेरे को कभी भी गाँव जाना होता हैदराबाद, तो बाइक से सीधा। बाइक से? मुंबई साइकिल को अकेले जा रहा हूँ। बाइक से तो किधर भी जा सकता हूँ। अच्छा, बाइक खाना नहीं है, खाना अभी खाया। खाना नहीं, बाहर ही पड़ेगा। पानी ले लो भैया बस। कुछ नहीं पिएगा। हाइड्रेट। ನೋಡ್ತಿರ್ಬೋದು, ಇವರೇ ಬಂದು ಹೆಲ್ಪ್ ಮಾಡಿದ್ರು. ಆ್ಯಂಡ್ ಅವ್ರ ಖುಷಿಗೆ ಒಂದು ವಾಟರ್ ಬಾಟ್ಲು. ನೋಡ್ತಾ ಇರ್ಬೋದು ಎಷ್ಟು ಧೂಳಿದೆ ಅಂತ. ಆ್ಯಕ್ಚುಲಿ ಇದು ಮುಂಬೈ ಹೈವೇ ರೋಡು, ಉಸಿರಾಡೋಕ್ಕಾಗ್ತಿಲ್ಲ, ಅಷ್ಟು ಧೂಳಿದೆ. ಯಪ್ಪ, ನನ್ನ ಮಗನ್ ನನಗೆ ಕರ್ನಾಟಕದಿಂದ ಇಲ್ಲಿವರೆಗೂ ಬರ್ಬೇಕಾದಾಗ ನನಗೆಲ್ಲೂ ಈ ರೀತಿಯಾಗಿ ಧೂಳುಗಳೇ ಸಿಕ್ಕಿಲ್ಲ. ಅಷ್ಟು ನೋಡ್ರಿ, ಆಪೋಸಿಟಲ್ಲಿ ಹೋಗ್ತಾನೆ. ಯಪ್ಪ, ಏನು ಕಾಣ. ಸೊ ಫೈನಲಿ ನಾನು ಇವಾಗ ಎಂಟರ್ ಆಗಿದ್ದೀನಿ ನೇವಿ ಮುಂಬೈ ಅಂತ. ಇಲ್ಲಿಂದ ಇನ್ನೂ ಒಂದು 30-40 ಕಿಲೋಮೀಟರ್ಸ್ ಹೋದರೆ ಮೇಯ್ನ್ ಮುಂಬೈ ಸಿಟಿ ಸಿಗುತ್ತೆ. ಆ್ಯಂಡ್ ಅಲ್ಲೇ ಎಲ್ಲ ಬೀಚಸ್ಗಳು ಇದೆ. ತುಂಬಾ ಖುಷಿ ಆಗ್ತಿದೆ. ಅಂತೂ ಇಂತೂ ನಾನು ಚಿಕ್ಕ ವಯಸ್ಸಿನಲ್ಲಿ ಮುಂಬೈ ಅಂದರೆ ಏನೋ ದೊಡ್ಡ ಅಂದರೆ ಫಾರಿನ್ ಥರ ನನಗೆ ಅವಾಗ ಫೀಲು. ಆ್ಯಂಡ್ ಈ ಮುಂಬೈನ ಪದ ಕೇಳಿದ್ದು ಹೆಂಗೆ ಅಂತಂದರೆ ಕೆಲವೊಂದು ನ್ಯೂಸ್ಗಳು ಆ್ಯಂಡ್ ಬಾಲಿವುಡ್ ಮೂವೀಸ್ಗಳು ಈ ರೀತಿಯಾಗಿ ನಾನು ಕೇಳ್ತಾ ಇದ್ದಿದ್ದು ಮುಂಬೈ ಅನ್ನೋ ಪದ. ಬಟ್ ಫೈನಲಿ ನನ್ನ ಡ್ರೀಮ್ನ ಅಚೀವ್ ಮಾಡಿದ್ದೀನಿ. ಅಂದರೆ ಇದು ಡೆಸ್ಟಿನೇಷನ್ನು, ಡ್ರೀಮ್ ಅಂತ ಅಲ್ಲ. ಆ್ಯಂಡ್ ಅಂತೂ ಇಂತೂ ಬಂದಲ್ಲ, ತುಂಬ ಖುಷಿ ಆಗ್ತೈತೆ. ಆ್ಯಂಡ್ ಇಲ್ಲೇ ಒಂದಿನ ಫುಲ್ಲು ಸುತ್ತಾಡೋಣ, ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಿರುವಂಥದ್ದು ಓಲ್ಡ್ ಮುಂಬೈ ಸಿಟಿ ಹೈವೇ ರೋಡು. ನೋಡ್ತಾ ಇದ್ದೀರಾ ಬಿಲ್ಡಿಂಗ್ಸು ಎಲ್ಲ. ಅವಾಗ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಈ ಥರ ಬಿಲ್ಡಿಂಗ್ಸ್ಗಳನ್ನ ಮುಂಬೈಯಲ್ಲಿ ತೋರಿಸ್ತಾ ಇದ್ರೆ. ಉಫ್, ಇವಾಗ ಎದುರುಗಡೆ ನೋಡ್ತಾ ಇದ್ದೀನಿ, ತುಂಬ ಖುಷಿ ಆಗ್ತೈತೆ. ಆ್ಯಂಡ್ ಹೇಳೋಕ್ಕಾಗ್ತಿಲ್ಲ ಎಷ್ಟು ಖುಷಿ ಆಗ್ತೈತೆ ಅಂತ. ಬನ್ನಿ ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ.
ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಮುಂಬೈ ಸಿಟಿನ ಎಂಟ್ರಿ. ಇವಾಗ ನಾವಿರುವಂತದ್ದು ಸಮುದ್ರದ ಹತ್ರ ಇರುವಂತ ಬ್ರಿಡ್ಜ್ ಹತ್ರ. ಸಖತ್ ಖುಷಿ ಆಗ್ತೈತೆ. ವೈಬ್ ಮಾತ್ರ ಫುಲ್ಲು ಸಖತ್ ವೈಬು. ನೀವು ಮುಂದೆ ನೋಡ್ತಾ ಇದ್ದೀರಲ್ಲ ಸೂರ್ಯನ ಕಿರಣ ಎಷ್ಟು ಚೆನ್ನಾಗೈತಲ್ಲ. ಸಖತ್ ಇಷ್ಟ ಆಗ್ತೈತೆ ಈ ಒಂದು ಜರ್ನಿ. ಅಬ್ಬಾ, ಅಷ್ಟೆಲ್ಲ ಧೂಳ್ ನೋಡ್ಕೊ ಬಂದಾಗ ಎಲ್ಲೋ ಒಂದ್ ಕಡೆ ಬೇಜಾರಾಗ್ತೈತೆ, ಅಯ್ಯೋ ಸಿಟಿನ ಹಿಂಗೆ ಇರುತ್ತಾ ಅಂತ. ಬಟ್ ಕ್ರೇಜಿ ಮ್ಯಾಡ್ನೆಸ್ ಅಂತಾನೆ ಹೇಳ್ಬೋದು, ಅಷ್ಟು ಸಕ್ಕದಾಗಿದೆ. ನನ್ನ ಏನು ಲೆಫ್ಟ್ ಸೈಡ್ ಅಲ್ಲೇ ಬೀಚ್ ಇರೋದು. ಬಟ್ ಇಲ್ಲಿ ಏನಂತಂದ್ರೆ ಬ್ರಿಡ್ಜ್ ಹತ್ರ ಪ್ರೊಡಕ್ಷನ್ ವಾಲ್ ಕಟ್ಟಿದ್ದಾರೆ, ಅದು ಹೈಟ್ ಇದೆ ತುಂಬಾ. ಅದು ಅಲ್ಲದೆ ಇವಾಗ ಕ್ಯಾಪ್ಚರ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಕಾಣಲ್ಲ. ಸೊ ಬನ್ನಿ ಅಲ್ಲೇ ಹೋಗಿ ಕ್ಯಾಪ್ಚರ್ ಮಾಡ್ತೀನಿ, ಇನ್ನೂ ಮಸ್ತಾಗಿರುತ್ತೆ. ಸ್ನೇಹಿತರೆ, ಕೊನೆಗೂ ನಾನು ತಲುಪಿದ್ದೀನಿ ಮುಂಬೈ ಸಿಟಿ. ಇದು ನನ್ನ ಜರ್ನಿಯ ಒನ್ ಆಫ್ ಮೈ ಡ್ರೀಮ್ ಡೆಸ್ಟಿನೇಷನ್ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಅಷ್ಟು ಇಷ್ಟವಾದಂಥ ಜಾಗ ಇದು. ಆ್ಯಂಡ್ ಇದ್ರ ಜೊತೆಗೆ ಮುಂಬೈ ಸಿಟಿನಲ್ಲಿ ಇವತ್ತು ಈ ಒಂದು ರೂಮ್ನಲ್ಲಿ ಸ್ಟೇ ಮಾಡಿಕೊಂಡು ಮತ್ತೆ ನನ್ನ ಜರ್ನಿ ಕಂಟಿನ್ಯೂ ಮಾಡ್ತೀನಿ ನಾಳೆ ಬೆಳಗ್ಗೆ. ಆ್ಯಂಡ್ ಮುಂಬೈ ಸಿಟಿನ ಆದಷ್ಟು ಕವರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಸೈನಿಂಗ್ ಆಫ್ ಕರ್ಣ.